ಶ್ರೀಕಂಠ ಶ್ರೀಕಂಠ ಪರವಾಗಿಲ್ಲಲ್ಲ ಕಣೋ, ಬಂದಿದ್ದ ಗಂಡಿನ ಕಡೆಯವರು ಫಸಿ ಜೋರಾಗಿರೋಂಗೆ ಅವ್ರೆ. ಹೆಂಗೋ ಈ ಸಂಬಂಧ ಆಗಿ ಬಂದರೆ ಸರಿ. ಉಕಣತ್ತೆ, ನನಗೇನೋ ಅನ್ಸೋ ಪ್ರಕಾರ ಅವ್ರಿಗೆಲ್ಲ ಒಪ್ಪಿಗೆ ಆಗೈತೆ ಅಂತ ಕಾಣಿಸ್ತಿದೆ. ನೋಡೋಣ ಇರ್ರಿ ಏನು ಹೇಳ್ತಾರೋ. ಸೋಮಣ್ಣವ್ರು ಬಂದು ಏನು ಹೇಳ್ತಾರೋ ನೋಡಬೇಕು. ಏನ್ರಿ ನಿಮ್ಮ ಹತ್ರ ಏನಾದ್ರು ಹೇಳಿದ್ರ ಸೋಮಣ್ಣವರು? ಹೋಗ್ಬೇಕಾದ್ರೆ ಏನೋ ಮಾತಾಡ್ತಿದ್ರಿ ಅಷ್ಟೋ ತನಕ, ಏನಂತೆ? ಏನಿಲ್ಲ ಕಣೆ, ಅದೇ ಹೇಳ್ತಿದ್ರು. ಅವ್ರಿಗೆ ಜಾಸ್ತಿ ಒಪ್ಪಿಗೆ ಆಗೈತೆ ನಿಮ್ಮ ಹುಡುಗಿ, ಈ ಸಂಬಂಧ ಆಗ್ಬರೋಂಗೆ ಕಾಣ್ತೈತೆ ನೋಡ್ರಿ, ಒಂಚೂರು ಅಡ್ಜಸ್ಟ್ ಮಾಡಿ, ಅವ್ರೇನು ಜಾಸ್ತಿ ಕೇಳಲ್ಲ, ಮದುವೆ ಆದರೂ ಮಾಡಿಕೊಡಿ ಅಂತ ಕೇಳ್ತಾಯಿದ್ರು. ಅದೇ ನೋಡೋಣ ಮಾತುಕತೆಯಲ್ಲಿ, ಮೊದಲು ಹುಡುಗ ಹುಡುಗಿಗೆ ಒಪ್ಪಿಗೆ ಆಗಲಿ, ಆಮೇಲೆ ಮುಂದಿನ ಕತೆ ಮಾತುಕತೆ ಮಾಡೋಣ ಅಂತ ನಾನು ಹೇಳಿ ಕಳಿಸ್ದೆ. ಅದೇ ನಾನು ಅಂದ್ಕೊಂಡೆ. ಅವ್ರಿಗೆ ಒಪ್ಪಿಗೆ ಆಗಂಗೆ ಐತೆ. ಅವ್ರನ್ನೆಲ್ಲ ನೋಡಿದ್ರೆ ಒಪ್ಪಿಗೆ ಆದಂಗೆ ಐತೆ. ನೋಡೋಣ ತಡೀರಿ ಏನು ಹೇಳಿ ಕಳಿಸ್ತಾರೋ, ಅದಾದಮೇಲೆ ಮಾತು. ಉಕಂಡ್ಲ ಹೆಂಗು ಅವ್ರಿಗೆ ಹೆಣ್ಮಕ್ಳು ಬೇರೆ ಇಲ್ಲ, 3 ಗಂಡೆಯ. ಸುಮ್ಮನೆ ಮಾಡ್ಕಳಿಸು. ಎಷ್ಟಾದ್ರೂ ಆಗಲಿ, ಯಾವಾಗಿದ್ರು ಜವಾಬ್ದಾರಿನೇ. ಮಾಡ್ಕಳಿಸು. ಇವಳಿಗೆ ಆಯ್ತಾನೆ, ಅವಳಿಗೆ ಮಾಡಬಾರ್ದ ಹಿಂದೇನೆ. ಸುಮ್ಮನೆ ಏನೋ ಹೇಳ್ತಾರೆ, ಒಂಚೂರು ಹೆಚ್ಚು ಕಮ್ಮಿ ಮಾಡಿಬಿಟ್ಟು ಕಳಿಸ್ಬಿಡೋಣ. ಹೆಂಗೂ ಹೆಣ್ಮಕ್ಳಿಲ್ಲ. ಈಗ ನೋಡು, ನಮ್ಮ ಸಿಂಧುನುವ ಪಾಪ ಹೆಣ್ಮಕ್ಳಿರೋರ ಮನೆಗೆ ಕೊಟ್ವಿ, ಅವಳು ಎಷ್ಟು ಅನುಭವಿಸ್ತಾವಳೆ ಅಂತ. ಅದಕ್ಕೆ ಹೇಳೋದು, ಇವಳನ್ನಾದರೂ ಒಂಚೂರು ಒಳ್ಳೆ ಮನೆಗೆ ಹೆಂಗೋ ಬಂದೈತೆ, ದೇವರೇ ಕಳಿಸೋನೆ. ಕಳಿಸು, ಮಾಡಿ ಕಳಿಸ್ಲಾ? ಉಕಣಮ್ಮ, ಮಾಡೋಣ ತಗೋ, ಅದೇನು ಅವ್ರ ಕಡೆಯಿಂದ ಒಪ್ಪಿಗೆ ಅಂತ ತಿಳಿದ ಮೇಲೆ ಕುತ್ಕೊಂಡು ಮಾತಾಡೋದು. ಸೋಮಣ್ಣವರು ಹೇಳಿದ ಪ್ರಕಾರ ಏನು ಅಂತ ಕೇಳಲ್ಲ ಅಷ್ಟೊಂದೇನು ಅಂತ ಹೇಳವ್ರೆ. ನೋಡೋಣ ತಡಿ, ಮಾತುಕತೆಯಲ್ಲಿ ಗೊತ್ತಾಯ್ತಿತ್ತೆ ಅವ್ರು ಹೆಂಗೆ ಮಾಡಿಕೊಡ್ತಾರೋ ಕೇಳ್ತಾರೋ, ನಾವು ಹೆಂಗೆ ಮಾಡ್ಕೊಡೋದು ನೋಡೋಣ. ಅವ್ರು ದೊಡ್ಡ ಮಗುಂಗೇನೋ ಜೋರಾಗೆ ಮಾಡಿಕೊಟ್ಟಿದ್ರಂತೆ, ವರದಕ್ಷಿಣೆ ಎಲ್ಲ ಕೊಟ್ಟು. ಆ ಥರ ಏನು ನೀವು ಹುಡುಗಿ ಕೇಳಲ್ಲ ಬಿಡಿ, ಅವ್ರಿಗೂ ನಾನು ಹೇಳಿದ್ದೀನಿ, ನಿಮ್ಮ ಪರಿಸ್ಥಿತಿ ಎಲ್ಲ ಹೇಳಿದ್ದೀನಿ ಅಂತ ಸೋಮಣ್ಣವ್ರು ಹೇಳಿದ್ರು. ನೋಡೋಣ ತಡಿ. ಅಪ್ಪ ಅಪ್ಪ, ನನಗೆ ಈಗಲೇ ಮದುವೆ ಬೇಡಪ್ಪ, ನಾನು ಇನ್ನೂ ಮುಂದಕ್ಕೆ ಓದ್ತೀನಿ, ಪ್ಲೀಸ್ ಅಪ್ಪ. ಬಿಂದು, ಯಾಕೆ ಮಗ ಇವಾಗ ಈ ಥರ ಹೇಳ್ತಿದ್ಯಾ? ಗಂಡಿನ ಕಡೆಯವ್ರು ಬಂದು ನೋಡ್ಕೊಂಡು ಹೋದ್ಮೇಲೆ ನೀನು ಈ ಥರ ಹೇಳಿದ್ರೆ ಹೇಗೆ? ಕೇಳೋರಿದ್ರೆ ಹೇಳ್ತಾಳೆ ಕಳ್ರಿ. ಅವಳು ಹೇಳ್ದಂಗೆಲ್ಲ ಇಲ್ಲಿ ಕೇಳೋಕ್ಕಾಯ್ತಿತ್ತಾ? ಸುಮ್ಮ ಕೂತ್ಕೊಳ್ಳಿ ನೀವು. ಅವಳೇನು ಒಳ್ಳೆ ನೈಸ್ ಮಾಡ್ಕೊಂಡು ಮಾತಾಡಬೇಡಿ. ಏನೇ ನಿಂದು? ನಾನು ಮೊದಲೇ ಹೇಳಿದ್ದೀನಿ ತಾನೇ ನಿನಗೆ, ನಾನು ಡಿಗ್ರಿ ಆಯ್ತೇನೆ ನಿನಗೆ ಗಂಡು ನೋಡಿ ಮದುವೆ ಮಾಡ್ತೀವಿ ಅಂತ. ಈಗೇನು ಇನ್ನು ಮುಂದಕ್ಕೆ ಓದೋದು? ನೀನು ಎಷ್ಟೇ ಮುಂದೆ ಓದಿದ್ರು ನಮಗೆ ತಂದಾಕ್ತೀಯಾ, ಓದೋರ ಮನೆಗೆ ಕೊಡ್ತೀಯ ಅಷ್ಟೇ. ಸುಮ್ಮ ಕೂತ್ಕೋ. ಹೆಂಗೋ ಈ ಗಂಡು ಒಪ್ಪಿಗೆ ಆದರೆ, ಅವ್ರ ಕಡೆಯಿಂದ ಒಪ್ಪಿಗೆ ಅಂತ ಬಂದರೆ ಮಾಡಿ ಕಳಿಸೋದೇನೆ. ಸುಮ್ಮನೆ ಜಾಸ್ತಿ ಇಲ್ದಿದ್ದೆಲ್ಲ ಮಾತಾಡೋಕೆ ಹೋಗ್ಬೇಡ ಸುಮ್ಮನೆ. ಅಮ್ಮ ಪ್ಲೀಸ್ ಅಮ್ಮ, ಓದೋದು ಬೇಡ ಅಂದರೆ ಬೇಡ, ಬೇಕಾದರೆ ನಾನು ಕೆಲ್ಸಕ್ಕಾದರೂ ಹೋಗ್ತೀನಮ್ಮ, ಪ್ಲೀಸ್. ಇನ್ನು ಈಗಷ್ಟೇ ಎಕ್ಸಾಮ್ ಬರ್ತಿದ್ದೀನಿ, ರಿಸಲ್ಟ್ ಕೂಡ ಬಂದಿಲ್ಲ. ಇಷ್ಟು ಬೇಗ ಮದುವೆ ಮಾಡಬೇಡಿ ಅಮ್ಮ. ಇನ್ನೊಂದು 2 ವರ್ಷ ಆದರೂ ನಾನು ಆಚೆ ಕೆಲ್ಸಕ್ಕಾದರೂ ಹೋಗಿ ಬರ್ತೀನಮ್ಮ, ಪ್ಲೀಸ್. ನೋಡು ಬಿಂದು, ಸುಮ್ಮನೆ ಜಾಸ್ತಿ ಮಾತಾಡಬೇಡ. ಇನ್ನು ಮುಂದೆ ಓದೋದು ಇಲ್ಲ ಕೆಲ್ಸಕ್ಕೆ ಹೋಯ್ತೀಯೋ ಅದೆಲ್ಲ ನಿನ್ನ ಮದುವೆ ಗಂಡಿನ ಮನೆಗೆ ಹೋಯ್ತಿಯಲ್ಲ, ಅವ್ರೇನಾದರೂ ಮಾಡಿಸಿದ್ರೆ ಅಲ್ಲಿ ಮಾಡು. ಇಲ್ಲಂತೂ ನಮ್ಮ ಮನೇಲಿ ಇಷ್ಟೇ. ಇನ್ನು ನಿನಗೆ ಮದುವೆ ಮಾಡೋದೇ, ನಾನು ಓದೋಕ್ಕೂ ಮುಂದಕ್ಕೆ ಕಳಿಸಲ್ಲ, ಕೆಲಸಕ್ಕೂ ಕಳಿಸಲ್ಲ ಅಷ್ಟೇ. ಇನ್ನು ನಿಂದಾದ್ಮೇಲೆ ಅವಳನ್ನ ಬೇರೆ ಮಾಡಬೇಕು. ನಿನ್ನನ್ನೇ ಓದಿಸ್ತಾ ಕೂತ್ಕೊಂಡ್ರೆ ಅವಳನ್ನ ಯಾವಾಗೆ ಮಾಡೋದು ನಾವು? ಇನ್ನೇನು ಮದುವೆ ಮಾಡಿದ ತಕ್ಷಣ ಮುಗ್ದೋಗುತ್ತಾ? ನಿಮ್ಮ ಬಸ್ರಿ ಅಂತೆ, ಬಾಣಂತನ ಅಂತೆ. ಯಾವತ್ತಿದ್ರು ನೀವು ಹೆಣ್ಮಕ್ಳು ನಮ್ಗೆ ಹೊರೆಯೇ. ಯಾವಾಗಲೂ ಖರ್ಚು. ಒಬ್ಬೊಬ್ರದ್ದು ಮಾಡಿ ಸಾಕಾಗೈತೆ ನಮಗಂತೂ. ಒಬ್ಬೊಬ್ರದ್ದು ಮಾಡಿ ಕಳಿಸೋ ಅಷ್ಟರಲ್ಲೇ ನಮ್ಮ ಜೀವನ ಬಿದ್ದೋಯ್ತದೆ. ಅಮ್ಮ, ಏನು ಅಂತ ಮಾತಾಡ್ತೀಯಾ? ಸುಮ್ಮನೆ ಕುತ್ಕೊಳ್ಳಮ್ಮ. ಓಹೋ, ಬಾರಿ ಏನು ನೀವು ದುಡ್ಡು ಕೊಟ್ಟು ಓದಿಸಿರೋದು. ನಮ್ಮನ್ನ ಮಾತ್ರ 3 ಜನನ್ನು ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕಿ ನಿನ್ನ ಮಗನ್ನ ಲಕ್ಷಗಟ್ಟಲೆ ಕೊಟ್ಟು ಪ್ರೈವೇಟ್ ಸ್ಕೂಲಲ್ಲಿ ಕಾಲೇಜಲ್ಲಿ ಓದಿಸ್ತಾ ಇದೆಯಾ? ಅವನೊಬ್ಬನ ವರ್ಷದ ಫೀಸ್ಗೆ ನಮ್ಮ 3 ಎಜುಕೇಷನ್ನೇ ಮುಗ್ದೋಯ್ತು. ಹಂಗಿದ್ರು ಯಾವಾಗೂ ಖರ್ಚು ಅಂತೀಯಲ್ಲ. ಏನು ಬಾರಿ ನೀನು ನಮಗೆ ಖರ್ಚು ಮಾಡಿರೋದು. ನಿಮ್ಮ ಜವಾಬ್ದಾರಿ ಕಳ್ಕೋಬೇಕು ಅಂತ ಆ ಸಿಂಧು ಅಕ್ಕಂಗೂ ಹಾಗೆ ಮಾಡಿದ್ರಿ. ಪಾಪ ಅರ್ಜೆಂಟಾಗಿ ಏನು ಮಾಡ್ದಿರಾ ಅಷ್ಟು ಅರ್ಜೆಂಟಾಗಿ ಮದುವೆ ಮಾಡಿದ್ರಿ. ನೋಡಿದ್ರೆ ಅವಳಿಗೆ ಬರೀ ನೀರು ಕಾಟ. ಸಾಲದಿದ್ದಕ್ಕೆ ಅವ್ರ ಅತ್ತೆ ಬೇರೆ ಯಾವಾಗೂ ಗೊಣ ಅಂತಾನೇ ಇರ್ತಾರೆ. ಅವಳಂತೂ ಒಂದಿನಕ್ಕೂ ನೆಮ್ಮದಿಯಾಗಿಲ್ಲ. ಏನೋ ಭಾವ ಸ್ವಲ್ಪ ಒಳ್ಳೆಯವರಾಗಿರೋದಕ್ಕೆ ಅವಳು ಹೇಗೋ ಇದ್ದಾಳೆ ಆ ಮನೇಲಿ. ಇಲ್ಲಾಂದಿದ್ರೆ ಏನಾಗಬೇಕಾಗಿತ್ತು? ಅಮ್ಮು, ಸಾಕು ಮುಚ್ಚೆ ಬಾಯಿ. ಏನೋ ನಿಮ್ಮಪ್ಪ ಮುಚ್ಚಿ ಮಡಗಿರೋದಕ್ಕೆ ಜಾಸ್ತಿ ಮಾತಾಡ್ತಾಳೆ ಹಂಗೇನೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಇದ್ರೆ ಸರಿ. ಇಲ್ಲ ಅಂದರೆ ಅವಳಿಗಿಂತ ಮೊದಲು ನಿನ್ನನ್ನೇ ಮದುವೆ ಮಾಡಿ ಕಳಿಸ್ಬೇಕಾಯ್ತೈತೆ. ಹುಷಾರು. ಕಳಿಸ್ತ್ಯಾ ಮದುವೆ ಮಾಡಿ ನೋಡು, ಅವಾಗ ಗೊತ್ತಾಗುತ್ತೆ. ಯಾಕೆ ಊರು ಬಜಾರಿ, ಯಾಕೆ ಹಿಂಗೆ ಮಾತಾಡ್ತಿದ್ದಿ? ನಿಮ್ಮವ್ವ ಅನ್ನೋ ಒಂಚೂರು ಗೌರವ ಬೇಡವೆ ನಿನಗೆ? ನಿಮ್ಮಪ್ಪ ಒಬ್ಬ ನಿನ್ನ ಮುಚ್ಚಿ ಮಡಗಿರೋದಕ್ಕೆ ಹಿಂಗೆ ಆಡಾಡ್ತೀಯ?
ಅಜ್ಜಿ ನೀನ್ ಸುಮ್ಮನೆ ಕುತ್ಕೊಳ್ಳಜ್ಜಿ. ಯಾವಾಗೂ ಸರಿ ನಿನ್ಗೆ ಮೊಮ್ಮಗನೇ ಬೇಕು. ನಾವು ಅಂದ್ರೆ ನಿನ್ಗೆ ಅಸಡ್ಡೆ ಅಲ್ಲ, ಯಾಕೆ ನಾವೇ ನಿನ್ ಮೊಮ್ಮಕ್ಕಳಲ್ವಾ? ಗಂಡ್ಮಗ ಮಾತ್ರ ನಿನ್ಗೆ ಮಗ ಅಲ್ವಾ, ಮೊಮ್ಮಗ ಅಲ್ವಾ? ನಾವೆಲ್ಲ ಏನು? ಸುಮ್ ಕುತ್ಕೋ, ನೀನು ಮಾತಾಡಕ್ ಬರ್ಬೇಡ. ನೋಡ ಶ್ರೀಕಂಠ, ನಿನ್ನ ಎದುರುಗಿವ ನಮಗೆಲ್ಲ ಹೆಂಗ್ ಮಾತಾಡ್ತಾಳೆ ನಿನ್ನ ಚಿಕ್ಕ ಮಗಳು ಅಂತ. ನೀನೇ ಕಣ್ಣ ಅವಳನ್ನ ಉಬ್ಬಿಸಿ ತಲೆ ಮೇಲೆ ಕೂರಿಸ್ಕೊಬಿಟ್ಟಿದ್ಯಾ, ಅದಕ್ಕೆ ಹಿಂಗೆ ಮಾತಾಡ್ತಾಳೆ. ಅಮ್ಮ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ನೀನು ಸುಮ್ಮನಿರಮ್ಮ. ಅಮ್ಮು ಯಾಕಮ್ಮ ಈ ಥರ ಎಲ್ಲ ಮಾತಾಡ್ತೀಯಾ? ಇಲ್ಲೇನೋ ದೊಡ್ಡವರು ವಿಷಯ ಮಾತಾಡ್ತಾವ್ರೆ, ನೀನು ಯಾಕೆ ಸುಮ್ಮನೆ ಮಧ್ಯದಲ್ಲಿ ತಲೆ ಹಾಕ್ತೀಯಾ? ಸುಮ್ಮ ಕುತ್ಕೊಳ್ಳಮ್ಮ. ಮತ್ತೆ ನೋಡಪ್ಪ, ಅಮ್ಮ ಮತ್ತೆ ಅಜ್ಜಿನ ಯಾವಾಗ್ಲೂ ನಮ್ನ ಅಂತಾನೆ ಇರ್ತಾರೆ, ಖರ್ಚು 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 ಅಂತಾನೆ ಇರ್ತಾರೆ. ನಮ್ಮ ಹೆಣ್ಮಕ್ಳು ಯಾಕೆ ಖರ್ಚಪ್ಪ? ನಮ್ನು ಒಂದ್ 2 ವರ್ಷ ಕೆಲ್ಸಕ್ಕೆ ಕಳ್ಸ್ರಿ. ನೀವೇನ್ ಮದ್ವೆ ಮಾಡೋದ್ ಬೇಕಿಲ್ಲ, ನಾವೇ ದುಡ್ಕೊಂಡು ನಾವೇ ಮದ್ವೆ ಆಗ್ತೀವಿ, ನಿಮ್ಗೂ ಹೊರೇನೂ ಆಗೋದಿಲ್ಲ. ನೋಡೆ ಅಮ್ಮು, ಸುಮ್ಮನೆ ಕುತ್ಕೊಂಡ್ರೆ ಸರಿ. ಇವಾಗ ಇಲ್ಲ ಅಂದ್ರೆ ಪರ್ಕೆ ಕೈಗೆತ್ಕೋಬೇಕಾಯ್ತಿತ್ತೆ ಹುಷಾರು. ನಾನು ಸುಮ್ಮನೆ ಇದ್ದೀನಿ ಅಂತ ನೀನು ಬೋಬೋ ಅಂತಿದ್ರೆ ಬಾಯಿ ತೆಗ್ದೆ ಅಲ್ಲಿ ಮುದ್ದಾಕ್ಬಿಡ್ತೀನಿ ನಿನಗೆ. ಸುಮ್ಮ ಕೂತ್ಕೊಳ್ಳೆ. ಅಮ್ಮ ಹೋಗ್ಲಿ ಬಿಡಮ್ಮ, ಅವಳು ಇನ್ನೂ ಚಿಕ್ಕವಳು, ಅವಳಿಗೇನು ಗೊತ್ತಾಗಲ್ಲ, ನೀನ್ ಕೋಪ ಮಾಡ್ಕೋಬೇಡ. ಇನ್ನೊಂದ್ಸರಿ ಬಾಯಿ ತೆಗಿಲಿ ಅವಳು, ಮಾಡ್ತೀನಿ ಅವಳಿಗೆ. ನೋಡು ಬಿಂದು, ನಿನಗೂ ಇದೇ ಕಡೆ ಸರಿ ಹೇಳ್ತಾ ಇದ್ದೀನಿ. ಇನ್ನೊಂದ್ಸರಿ ಏನಾದರೂ ಮದುವೆ ಬೇಡ, ಈಗಲೇ ಮದುವೆ ಆಗಲ್ಲ, ಕೆಲ್ಸಕ್ಕೆ ಹೋಗ್ತೀನಿ, ಮುಂದೆ ಓದ್ತೀನಿ ಅಂತ ಕೂತ್ಕೊಂಡ್ರೆ ನಾನು ಸುಮ್ಮನೆ ಇರಲ್ಲ. ಅಷ್ಟೇ, ಸುಮ್ಮನೆ ನಾವು ಏನು ಹೇಳ್ತೀವೋ ಅದನ್ನು ಕೇಳ್ತಾ ಇರಬೇಕು. ನಿನ್ನ ಮದುವೆ ಆದರೂ ಸರಿನೇ, ಬಿಟ್ಟರು ಸರಿನೇ. ನಾನಂತೂ ಮುಂದಕ್ಕೆ ನಿನ್ನ ಇನ್ನು ಓದಿಸೋದು ಇಲ್ಲ, ಕೆಲಸಕ್ಕೂ ಕಳಿಸಲ್ಲ. ಅಷ್ಟೇ, ನನ್ನ ನಿರ್ಧಾರ ನಾನು ತಿಳಿಸಿದ್ದೀನಿ. ಏನು ಸರಿನಾ? ಹ್ಞೂ ಆಯಿತು ಸರಿ, ನಿಮ್ಗೆ ಹೆಂಗಿಷ್ಟನೋ ಹಾಗೆ ಮಾಡಿ. ಅಮ್ಮ ಸರಿ ಅಮ್ಮ, ಲೇಟ್ ಆಗುತ್ತೆ, ನಾನಿನ್ನು ಹೊರಡ್ತೀನಿ. ಅಕ್ಕ ಪ್ಲೀಸ್ ಕಣೆ, ಇವತ್ತೊಂದು ದಿವಸ ಇಲ್ಲೇ ಇರೆ ಪ್ಲೀಸ್ ಅಕ್ಕ. ಹ್ಞೂ ಅಕ್ಕ ಪ್ಲೀಸ್ ಕಣೆ, ಇವತ್ತೊಂದು ದಿವಸ ಇಲ್ಲಿರೆ. ಎಷ್ಟು ದಿವಸ ಆಯಿತು ನೀನು ನಮ್ಮ ಜೊತೆ ಎಲ್ಲ ಇದ್ದು. ಪ್ಲೀಸ್ ಅಕ್ಕ, ಅಕ್ಕ ಇವತ್ತೊಂದು ದಿವಸ ಇದ್ದೋಗು. ಇಲ್ಲ ಬಿಂದು, ಇಲ್ಲ ಅಮ್ಮು, ನಮ್ಮ ಅತ್ತೆಗೆ ಸಂಜೆ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ನಿಮ್ಮ ಭಾವ ಕೆಲಸದಿಂದ ಬರೋ ಅಷ್ಟರಲ್ಲಿ ನಾನು ಹೋಗಬೇಕು. ಅಕ್ಕ ಭಾವನ ಹತ್ರ ಬೇಕಾದ್ರೆ ನಾನು ಮಾತಾಡ್ತೀನಿ. ಪ್ಲೀಸ್ ಅಕ್ಕ ಇವತ್ತೊಂದು ದಿವಸ ಇದ್ದೋಗು. ನೀನು ಬಂದು ಇದು ನಮ್ಮ ಜೊತೆ ಎಲ್ಲ ಇದ್ದು ಎಷ್ಟು ತಿಂಗಳುಗಳಾಗೋಯ್ತು ಹೇಳು. ಸರಿ ಹಬ್ಬಕ್ಕೆ ಬಂದಿದ್ದು ನೀನು ಉಳ್ಕೊಳ್ಳೇ ಇಲ್ಲ. ಅಪ್ಪ ಪ್ಲೀಸ್ ಅಪ್ಪ, ನೀನಾದರೂ ಹೇಳಪ್ಪ ಅಕ್ಕಂಗೆ ಇದ್ದೋಗ್ಲಿ ಇವತ್ತೊಂದು ದಿವಸ. ಏನಮ್ಮ ಸಿಂಧು, ಅಳಿಯಂದ್ರ ಹತ್ರ ನಾನು ಮಾತಾಡ್ತೀನಿ, ಇದ್ದೋಗಮ್ಮ. ನಿನ್ನ ತಂಗಿದಿರು ಅಂತ ಕೇಳ್ಕೊತಾ ಇದ್ದಾರೆ, ಇದ್ದೋಗು. ಅಯ್ಯೋ ರೀ, ಸುಮ್ಮನೆ ಇರಿ ನೀವು. ಅವ್ರ ಅತ್ತೆ ಬಾಯಿ ಸುಮ್ಮನೆ ಸರಿಗಿರಲ್ಲ, ಸುಮ್ಮನೆ ಅಂತಾರೆ. ಇನ್ನು ಅದಕ್ಕೊಂದು ವಾರ ಅವಳಿಗೆ ಅಂತ ಇರ್ತಾರೆ. ಏನು ಬೇಡ, ಹೋಗ್ಲಿ ಬಿಡಿ. ಇವಾಗ ಇನ್ನೇನು ಇಲ್ಲಿದ್ದು ಏನು ಕೆಲಸ ಐತೆ? ಏನಾದರೂ ಮಾತುಕತೆ ಆಡೋಕ್ಕೆ ಏನಾದರೂ ಬೇಕಾದರೆ ಮತ್ತೆ ಕರ್ಕೊಂಡು ಹೋಗ್ಬಾರ್ದಾ? ಅವ್ರಿಗೇನಾದ್ರು ಒಪ್ಪಿಗೆ ಅಂದರೆ ಅವಾಗ ಬೇಕಾದ್ರೆ ಬತ್ತಾಳು ತಗೊಳ್ರಿ. ಅಮ್ಮ ಪ್ಲೀಸ್ ಅಮ್ಮ, ಇವತ್ತೊಂದು ದಿವಸ ಅಕ್ಕ ಇಲ್ಲಿರಲಿ ಪ್ಲೀಸ್ ಅಮ್ಮ. ಅವ್ರ ಅತ್ತೆ ಹತ್ರ ನೀನೇ ಮಾತಾಡಮ್ಮ ಪ್ಲೀಸ್. ಸಾವಿತ್ರಿ ಹೋಗ್ಲಿ ಬಿಡು, ಮಕ್ಕಳು ಇಷ್ಟೊಂದು ಕೇಳ್ಕೊತಾವ್ರೆ, ಇರಲಿ. ನಾನು ಅಳಿಯಂದ್ರ ಹತ್ರ ಮಾತಾಡ್ತೀನಿ, ನೀನು ಅವ್ರ ಅತ್ತೆ ತಾವು ಫೋನ್ ಮಾಡಿ ಮಾತಾಡು. ಏನೋ ಸರಿ ಆಯಿತು ಬಿಡು. ಏನೋ ನಿಮ್ಮ ಅಪ್ಪಾಜಿನೇ ಹೇಳ್ತಾ ಇತ್ತಲ್ಲ, ನಿಮ್ಮ ಅತ್ತೆಗೆ ಫೋನ್ ಮಾಡಿ ನಾಳೆ ಬೆಳಗ್ಗೆ ಕಳಿಸ್ತೀನಿ ಅಂತ ಹೇಳ್ತೀನಿ. ನಿಮ್ಮ ಯಜಮಾನಪ್ಪಂಗೂ ಒಂದ್ಸರಿ ಫೋನ್ ಮಾಡಿ ಹೇಳ್ಬಿಡು, ಅಪ್ಪಾಜಿನೂ ಮಾತಾಡ್ತೈತೆ. ಇದ್ಬಿಟ್ಟು ಬೆಳಗ್ಗೆಗೆ ಹೋಗಿವಂತೆ. ಹೆಂಗೋ ಇರೋದು ಇರ್ತೀಯಾ, ಹಂಗೆ ನಿನ್ನ ತಂಗಿಗೊಂಚೂರು ಬುದ್ಧಿ ಹೇಳು. ಬಂದಿದ್ದ ಗಂಡು ನಾವು ಒಪ್ಕೊಳಕ್ಕೆ ಹೇಳು. ಸುಮ್ಮನೆ ಮುಂದೆ ಓದೋದು ಕೆಲ್ಸಕ್ಕೆ ಕಳಿಸೋದೆಲ್ಲ ನಾನು ಮಾಡಲ್ಲ, ಮದುವೆ ಮಾಡಿಕೊಂಡು ಹೋಗು ಅಂತ ಹೇಳು. ಗೊತ್ತಾಯ್ತಾ? ನಾವಿಲ್ಲೇ ಇರ್ತೀವಿ, ನಾವಿಲ್ಲೇ ಇರ್ತೀವಿ ಚಿಕ್ಕಿ. ಇವತ್ತು ನಾವಿಲ್ಲೇ ಇರ್ತೀವ ಚಿಕ್ಕಿ. ಓ ಚಿನ್ನಿ, ಇವತ್ತು ನೀನು ಮಮ್ಮಿ ನಮ್ಮ ಜೊತೆನೇ ಇರ್ತೀರಾ. ಬಾ, ನಿಮಗೆ ಚಾಕ್ಲೇಟು ಬಿಸ್ಕೆಟು ಎಲ್ಲ ಕೊಡಿಸ್ತೀನಿ, ಆಯ್ತಾ? ಓ ಚಿಕ್ಕಿ. ಹ್ಞೂ ಸರಿ ಅಮ್ಮ, ಆಯಿತು. ಇವ್ರಿಗೆ ಫೋನ್ ಮಾಡಿ ನಾನು ಕೇಳ್ತೀನಿ. ಅಮ್ಮ ನೀನು ಒಂದ್ಸರಿ ನಮ್ಮ ಅತ್ತೆ ಹತ್ರ ಮಾತಾಡ್ಬಿಡಮ್ಮ. ಸರಿ ನಿಮ್ಮ ಅತ್ತೆಗೆ ಫೋನ್ ಮಾಡಿಕೊಡು, ನಾನು ಮಾತಾಡಿ ಹೇಳ್ತೀನಿ ಬೆಳಗ್ಗೆ ಕಳಿಸ್ಕೊಡ್ತೀವಿ ಅಂತ. ಸರಿ, ಹಂಗೆ ನಾನು ಹೇಳಿದ್ದು ತಿಳಿತಾ? ನಿನ್ನ ತಂಗಿಗೊಂಚೂರು ಬುದ್ಧಿ ಹೇಳು, ಆಯಿತಾ? ಹ್ಞೂನಮ್ಮ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಬಿಂದುಗೆ ಬುದ್ಧಿ ಹೇಳ್ತೀನಿ. ಸರಿ ಆಯಿತು. ಏನ್ರಿ ಅಳಿಯಂದ್ರು ಫೋನ್ ಮಾಡಿ ಹೇಳ್ರಿ. ಹೂ ಕಣೆ, ಹೀಗೆ ಮಾಡ್ತೀನಿ ತಡಿ. ನೋಡಿದ್ರಲ್ಲ ವೀಕ್ಷಕರೇ, ಹೆಣ್ಮಕ್ಳು ತಾವು ಹುಟ್ಟಿ ಬೆಳೆದಿದ್ದ ಮನೇಲಿ ಅವರು ಒಂದಿನ ಇರೋಕ್ಕೇನೆ ಎಷ್ಟು ಪರ್ಮಿಷನ್ಗಳು ಕೇಳಬೇಕು ಅಂತ. ಅಯ್ಯೋ, ನಮ್ಮ ಕತೆನೇ ಇಷ್ಟು, ನಮ್ಮ ಹಣೆ ಬರನೇ ಇಷ್ಟ ಆಗೋಯ್ತು. ಯಾರು
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವೀಕ್ಷಕರೇ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತಿದ್ದೀವಿ. ಧನ್ಯವಾದಗಳು.